ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ನಿಮಗೆ UGC ಅಂದರೆ ಏನು, UGC ಕ್ರಿಯೇಟರ್ ಆಗಿ ನೀವು ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ತುಂಬ ಜನ ಬಂದುಬಿಟ್ಟು ನನಗೆ ಕಮೆಂಟ್ ಮಾಡ್ತಿದ್ದೀರಾ, ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ನಮಗೆ ಆಟೋ DM ಏನಿದೆ ಅದು ಎನೇಬಲ್ ಆಗ್ತಿಲ್ಲ, ಮತ್ತು ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ, ಬ್ಯಾಂಕ್ ಡೀಟೇಲ್ ಆ್ಯಡ್ ಆಗ್ತಿಲ್ಲ ಅಂತೆಲ್ಲ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಮೀಶೋದಲ್ಲಿ ಬಂದುಬಿಟ್ಟು ಏನಾಗಿದೆ, ಅದು ಸ್ವಲ್ಪ ಅಪ್ಡೇಟ್ ಚೇಂಜ್ ಮಾಡಿದೆ. ಏನಕ್ಕಂದರೆ ಕ್ರಿಯೇಟರ್ಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಏನು ಮೀಶೋದಲ್ಲಿ ಬಂದುಬಿಟ್ಟು ಅದರಿಂದನೇ ಅಪ್ಡೇಟ್ ಚೇಂಜ್ ಮಾಡಿಬಿಟ್ಟಿದೆ. ಹಾಗಾಗಿ ನೀವು ಟೈಮ್ನ ವೇಸ್ಟ್ ಮಾಡ್ದಲೆ ನೀವೇನು ಮಾಡ್ಬೋದು, ಈಸಿಯಾಗಿ UGC ಕ್ರಿಯೇಟರ್ ಆಗು ಕೂಡ ವರ್ಕ್ನ ಮಾಡ್ಬೋದು ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದೀರಾ ಏನು ಮಾಡೋದು ಅಂತ. ಹಾಗಾಗಿ ನೀವು UGCಯಲ್ಲಿ ಬಂದುಬಿಟ್ಟು ಕ್ರಿಯೇಟರ್ ಆಗಿಬಿಟ್ಟು ಕೂಡ ವರ್ಕ್ ಮಾಡ್ಬೋದು. ಫಸ್ಟ್ ಹೇಳೋದಾದರೆ UGC ಅಂತ ಹೇಳಿದ್ರೆ ಯೂಸರ್ ಜನರೇಟಿವ್ ಕಂಟೆಂಟ್ ಅಂತ. ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. UGCಯಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡೋದಂದ್ರೆ, UGC ಕಡೆಯಿಂದ ನಿಮಗೆ ಏನು ಬ್ರ್ಯಾಂಡ್ಸ್ಗಳೇ ಪ್ರಾಡಕ್ಟ್ಗಳನ್ನು ಕೊಡುತ್ತೆ. ಓಕೆನಾ? ಬ್ರ್ಯಾಂಡ್ಸ್ಗಳಿಂದ ಪ್ರಾಡಕ್ಟ್ಗಳನ್ನ ತೊಗೊಂಡ್ಬಿಟ್ಟು ನಾವು ಅದ್ರ ರಿವ್ಯೂ ವಿಡಿಯೋನ ಮಾಡಿ ನಾವು ಜಸ್ಟ್ ಬ್ರ್ಯಾಂಡ್ಸಿಗೆ ಕೊಡೋದಷ್ಟೇ. ಕೆಲವು ಬ್ರ್ಯಾಂಡ್ಸ್ಗಳು ಏನು ಮಾಡುತ್ತೆ, ನಮಗೆ ಫ್ರೀ ಪ್ರಾಡಕ್ಟ್ನ ಕೊಟ್ಬಿಟ್ಟು ವಿಡಿಯೋನ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅಂತ ಹೇಳುತ್ತೆ. ಇನ್ನು ಕೆಲವು ಬ್ರ್ಯಾಂಡ್ಸ್ಗಳು ಯಾವ ರೀತಿ ಅಂದರೆ ಪ್ರಾಡಕ್ಟ್ನ ಕೊಡುತ್ತೆ, ಮತ್ತು ಅದಾದಮೇಲೆ ನಾವು ವಿಡಿಯೋನ ಮಾಡಿಬಿಟ್ಟು ರಿವ್ಯೂ ವಿಡಿಯೋಸ್ನ ಮಾಡಿಬಿಟ್ಟು ಮತ್ತೆ ಬ್ರ್ಯಾಂಡ್ಸ್ಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಅವರೇ ಬಂದುಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ಕೊಳ್ತಾರೆ ವೀಡಿಯೋಸ್ಗಳನ್ನು. ಓಕೆನಾ? ಇದರಲ್ಲಿ ನಿಮಗೆ ಎರಡು ರೀತಿ ಇರುತ್ತೆ. ಒಂದು ಫ್ರೀ ಪ್ರಾಡಕ್ಟ್ ಬರುತ್ತೆ, ಇನ್ನೊಂದು ನಿಮಗೆ ಫ್ರೀ ಪ್ರಾಡಕ್ಟ್ಸ್ಗಳ ಜೊತೆಗೆ ರಿವ್ಯೂ ವಿಡಿಯೋನ ಮಾಡಿ ಕೊಡೋದ್ರಿಂದ ಅರ್ನಿಂಗ್ಸ್ ಕೂಡ ಆಗುತ್ತೆ. ಓಕೆನಾ? ಹೀಗೆ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. UGC ಅಂದರೆ ಹೇಗೆ ನಾವು ವರ್ಕ್ ಮಾಡೋದು ಹಿಂಗೆ, ಮತ್ತು ಇದರಲ್ಲಿ ನಮಗೆ ಬ್ರ್ಯಾಂಡ್ಸ್ಗಳು ಎಲ್ಲಿಂದ ಸಿಗುತ್ತೆ, ನಾವು ಬ್ರ್ಯಾಂಡ್ಸ್ಗಳನ್ನ ಹುಡ್ಕೊಂಡು ಹೋಗ್ಬೇಕಾ, ಇಲ್ಲ ಬ್ರ್ಯಾಂಡ್ಸ್ ನಮಗೆ ಏನು ಕಾಂಟ್ಯಾಕ್ಟ್ ಮಾಡುತ್ತಾ ಏನು ಅನ್ನೋದನ್ನ ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ತುಂಬ ಜನ ಬಂದುಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ, ಮತ್ತು ಕಮೆಂಟ್ ಮಾಡಿ ಕೇಳ್ತೀರಾ ಯಾವ ರೀತಿ ಏನು ಅರ್ಥ ಆಗಲಿಲ್ಲ ಅಂತ ಹೇಳಿಬಿಟ್ಟು. ಮತ್ತು ತುಂಬ ಜನ ಪೇ ಮಾಡಿಬಿಟ್ಟು ನಿಮಗೆ ಅಮೌಂಟನ್ನು ಕೇಳಿಬಿಟ್ಟು ಕೂಡ ಬ್ರ್ಯಾಂಡ್ಸ್ಗಳ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ವಾ. ನಾನು ಯಾವುದೇ ರೀತಿ ನಿಮ್ಮ ಹತ್ರ ಯಾವುದೇ ರೀತಿ ಅಮೌಂಟ್ ಕೂಡ ಕೇಳಲ್ಲ, ನೀವು ಯಾವುದೇ ರೀತಿ ಜಾಯ್ನ್ ಆಗಬೇಕು ಅಂತ ಇಲ್ಲ. ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಏನಿರುತ್ತಲ್ವ ಇದರಿಂದನೇ ನಾನು ನಿಮಗೆ ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ? UGCಗೆ ನೀವು ಯಾವ ರೀತಿ ಜಾಯ್ನ್ ಆಗೋದು, ಬ್ರ್ಯಾಂಡ್ಸ್ಗಳಿಗೆ ನಾವು ಯಾವ ರೀತಿ ಅಪ್ರೋಚ್ ಮಾಡೋದು, ಫ್ರೀ ಆಗಿ ನಮಗೆ ಈ ರೀತಿ ಪ್ರಾಡಕ್ಟ್ಸ್ಗಳನ್ನ ಕೊಡುವಂತಹ ಬ್ರ್ಯಾಂಡ್ಸ್ಗಳು ಯಾವುದು ಜೆನ್ಯೂನ್ ಆಗಿ ನಾವು ಮಾಡ್ಬೋದಂಥದ್ದು, ಇದರಿಂದ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಯಾವ ರೀತಿ ಚೇಂಜ್ ಮಾಡೋದು ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನೀಗ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು 5 ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ. ಓಕೆನಾ? ಈಗ ಇದರಿಂದ ನಿಮಗೆ ಬೇಗನೆ ಅರ್ಥ ಆಗುತ್ತೆ, ಆ್ಯಂಡ್ ನೀವು ಬ್ರ್ಯಾಂಡ್ಸ್ಗೆ ಕೂಡ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು. ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ವಿಡಿಯೋದ ಎಂಡಲ್ಲಿ ಬಂದುಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಬ್ರ್ಯಾಂಡ್ಗೆ ಅಪ್ರೋಚ್ ಮಾಡೋದು ಯಾವ ರೀತಿ ಅಂತ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ವಾಚ್ ಮಾಡಿ. ಓಕೆನಾ? ಈಗ ಬಂದುಬಿಟ್ಟು ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರ್ಕೊಂಡಿದ್ದೀನಲ್ವ, ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ಏನಂದರೆ, ಫಸ್ಟ್ ಒನ್ ಪಬ್ಲಿಕ್ ಅಕೌಂಟ್ ಆ್ಯಂಡ್ ಪ್ರೊಫೆಷ್ನಲ್ ಅಕೌಂಟ್ ಅಂತ. ಓಕೆನಾ? ಇದಕ್ಕೆ ಇನ್ಸ್ಟಾಗ್ರಾಮ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಾಗಲೇ ಇಲ್ಲಿ ಏನು ಮಾಡಬೇಕು, ಇಲ್ಲಿ 3 ಲೈನ್ಸ್ ಏನು ಕಾಣಿಸ್ತಿದೆಯಲ್ವ ನಮ್ಮದು, ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಜಸ್ಟ್ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಬಂದುಬಿಟ್ಟು ಪ್ರೈವೇಟ್ ಆಗಿದೆಯಾ ಅಥವಾ ಪಬ್ಲಿಕ್ ಅಕೌಂಟ್ ಇದೆಯಾ ಅಂತ. ಓಕೆನಾ? ಈಗ ನೋಡಿ ಇಲ್ಲಿ ಅಕೌಂಟ್ ಅಂತಿದೆಯಲ್ವಾ, ಈ ಅಕೌಂಟಲ್ಲಿ ಇಲ್ಲಿ ಬಂದುಬಿಟ್ಟು ನೀವು ಚೆಕ್ ಮಾಡಬೇಕಾಗಿರುತ್ತೆ ನಿಮ್ಮ ಅಕೌಂಟು ಪ್ರೈವೇಟ್ ಆಗಿದೆಯಾ ಅಥವಾ ಇದರಲ್ಲಿದೆಯಾ ಅಂತ. ಅಕೌಂಟ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ನಂದು ಪ್ರೈವೇಟ್ ಅಕೌಂಟ್ ಇಲ್ಲಿ ಆನ್ ಆಗಿಲ್ಲ, ಆಫಲ್ಲಿದೆ ಅಂದರೆ ನಿಮ್ಮದು ಇದು ಪಬ್ಲಿಕ್ ಅಕೌಂಟ್ ಆಗಿರುತ್ತೆ. ಓಕೆನಾ? ಈ ರೀತಿ ಇದೆ, ಇದು ನಿಮ್ಮದು ಪಬ್ಲಿಕ್ ಅಕೌಂಟ್ ಆಗಿದೆ. ಅದೇನಾದರೂ ಈ ಕಡೆ ಎನೇಬಲ್ ಆಗಿದ್ದರೆ ಅದು ಪ್ರೈವೇಟ್ ಅಕೌಂಟ್ ಆಗಿರುತ್ತೆ. ಓಕೆನಾ? ಇದನ್ನ ನೋಡಿಕೊಂಡು ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಓಕೆನಾ? ಇದಾದಮೇಲೆ ಪ್ರೊಫೈಲ್ನಲ್ಲಿ ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ಏನಿದೆ ನೋಡಿ, ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಕಾಣಿಸ್ತಿದೆಯಲ್ಲ, ಇದು ಶೋ ಆಗಬೇಕು. ಇದು ಎಷ್ಟು ಜನಕ್ಕೆ ರೀಚ್ ಆಗಿದೆ ನಮ್ಮ ವೀಡಿಯೋಸ್ಗಳು ಅಂತ. ನಾನೀಗ ತುಂಬ ದಿನದಿಂದ ಇನ್ಸ್ಟಾದಲ್ಲಿ ವೀಡಿಯೋಸ್ ಹಾಕೋದನ್ನ ಸ್ಟಾಪ್ ಮಾಡಿರೋದ್ರಿಂದ ನಂದು ಜಸ್ಟ್ 348 ವ್ಯೂಸ್ ಇಂದ ಲಾಸ್ಟ್ 30 ಡೇಸ್ ಅಂತ ತೋರಿಸ್ತಿದೆ. ಓಕೆನಾ? ಇದು ನೀವು ಡೈಲಿ ಹಾಕ್ತಾ ಇರೋದ್ರಿಂದ, ಡೈಲಿ ರೆಗ್ಯುಲರ್ ಹಾಕೋದ್ರಿಂದ ನಿಮಗೇನಾಗುತ್ತೆ, ಇಲ್ಲಿ ಇದರಲ್ಲಿ ನಿಮಗೇನು ತೋರಿಸುತ್ತೆ, ಲಾಸ್ಟ್ ನಿಮ್ಮದು ವ್ಯೂಸ್ ಏನಿದೆಯಲ್ವಾ ಅದು ತೋರಿಸುತ್ತೆ. ಓಕೆನಾ? ರೀಚ್ ಎಷ್ಟಿದೆ ಅಂತ, ಎಷ್ಟು ಜನಕ್ಕೆ ರೀಚ್ ಆಗ್ತಿದೆ ಅನ್ನೋದು ತೋರಿಸುತ್ತೆ. ಈಗ ಇನ್ನೇನಂದರೆ ಸೆಕೆಂಡ್ನೇ ಆಪ್ಷನ್ ಬಂದುಬಿಟ್ಟು ಚೂಸ್ ನೀಚ್, ಸ್ಕಿನ್ ಕೇರ್ ಅಥವಾ ಮೇಕಪ್, ಫ್ಯಾಷನ್, ಲೈಫ್ ಸ್ಟೈಲ್ ಎಕ್ಸೆಟ್ರಾ ಯಾವುದಾದ್ರೂ ಒಂದು ನೀಚನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ನೀಚ್ ಮೇಲೆ ಇಂಟ್ರೆಸ್ಟ್ ಇದೆ ವರ್ಕ್ ಮಾಡೋದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ನಿಮ್ಮ ವಿಡಿಯೋ ಯಾವುದಾದ್ರೂ ರಿಲೇಟೆಡ್ ಇದೆ ಅಂತ
ಇಲ್ಲಿ ಏನು ಮಾಡಬೇಕು, ಬಯೋದಲ್ಲಿ ಬರ್ಕೊಳ್ಬೇಕು. ಈಗ ಜಸ್ಟ್ ಈಗ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಯೋ ಅಂತ ಏನಿದೆ ಅಲ್ವಾ, ಇಲ್ಲಿ ಬಂದುಬಿಟ್ಟು ನಾವು ಬರ್ಕೊಳ್ಬೇಕು. ಓಕೆನಾ. ಈಗ ನಂದು ಬಂದುಬಿಟ್ಟು ಇದು ಏನು ಮಾಡಿದ್ದೀನಿ, ನಾನು ಯು ಜಿ ಸಿ ಇದು ಯಾವುದೇ ರೀತಿ ಮಾಡ್ಕೊಂಡಿಲ್ಲ. ಈಗ ಯು ಜಿ ಸಿ ಇದರಲ್ಲಿ ನೀವು ವರ್ಕ್ ಮಾಡೋದಾದರೆ ನೀವೇನು ಮಾಡಬೇಕಂತ ಎಕ್ಸಾಂಪಲ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಯು ಜಿ ಸಿ ಕ್ರಿಯೇಟರ್ ಅಂತ ಟೈಪ್ ಮಾಡ್ಕೊಳ್ಳೋಣ ನೋಡಿ. ಯು ಜಿ ಸಿ ಕ್ರಿಯೇಟರ್ ಅಂತ ಟೈಪ್ ಮಾಡಿಕೊಂಡು ಈಗ ಇಲ್ಲಿ ಬಂದುಬಿಟ್ಟು ನೋಡ್ಬೋದು, ನಮಗೆ ತುಂಬಾ ನಮಗೆ ತುಂಬ ಜನದ್ದು ಇಲ್ಲಿ ಐ ಡಿ ಶೋ ಆಗುತ್ತೆ ಯು ಜಿ ಸಿ ಕ್ರಿಯೇಟರ್ಸ್ದು. ಇದರಲ್ಲಿ ಬಂದುಬಿಟ್ಟು ಇವ್ರದ್ದು ಬಯೋನ ಚೆಕ್ ಮಾಡಿ ನೋಡೋಣ ನೋಡಿ. ಈಗ ಯು ಜಿ ಸಿ ಕ್ರಿಯೇಟರ್ದ್ರಲ್ಲಿ ಈ ರೀತಿ ಇವ್ರ ಬಯೋದಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು. ಕ್ರಿಯೇಟರ್ದು ತುಂಬಾ ನಿಮಗೆ ಐ ಡಿ ಸಿಗುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಬೇಕು ಅಂತ ಇಲ್ಲ, ಜಸ್ಟ್ ಯು ಜಿ ಸಿ ಕ್ರಿಯೇಟರ್ ಅಂತ ಟೈಪ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಅವ್ರದ್ದು ಐ ಡಿಗಳು ಸಿಗುತ್ತೆ. ಓಕೆನಾ. ಈಗ ಇವ್ರ ಐಡಿಯಲ್ಲಿ ಬಂದುಬಿಟ್ಟು ನೋಡಿ, ಕ್ರಿಯೇಟ್ ವಿಡಿಯೋಸ್, ಪಬ್ಲಿಕ್ ಕ್ರಿಯೇಟರ್ ಅಂತ ಇದೆ, ಮೇಕಪ್ ಇದೆ, ಬ್ಯೂಟಿ ಇದೆ, ಲೈಫ್ ಸ್ಟೈಲ್ ಇದೆ, ಸ್ಕಿನ್ ಕೇರ್ ಇದೆ. ಓಕೆನಾ. ಈ ರೀತಿ ನೀವು ನೀಚಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವ ಥರದಂದರೆ ನಿಮಗೆ ಯಾವ ರೀತಿ ಯಾವುದ್ರ ರಿಲೇಟೆಡ್ ವೀಡಿಯೋಸ್ನ ಮಾಡೋಕ್ಕೆ ಇಷ್ಟ ಇರುತ್ತೆ ಅದನ್ನು ನೀವು ಇಲ್ಲಿಂದ ವೀಡಿಯೋಸ್ನ ಮಾಡ್ಬೋದು. ಓಕೆನಾ. ಲೈಕ್ ಈಗ ನೀವು ಅನ್ಬಾಕ್ಸಿಂಗ್ ಅಥವಾ ಸ್ಕಿನ್ ಕೇರ್ ಈ ಥರ ಏನಾದರೂ ಮಾಡ್ತಿದ್ರು ಮಾಡ್ಕೊಳ್ಬೋದು. ಓಕೆನಾ. ಬೇಕಿದ್ರೆ ನೀವು ಚಾಟ್ ಜಿ ಪಿ ಟಿಯಿಂದ ಹೆಲ್ಪ್ ಕೂಡ ತೊಗೋಬೋದು. ನಿಮಗಿಲ್ಲಿ ಬಯೋನ ಬರೆಯೋಕ್ಕೆ ಗೊತ್ತಾಗಬೇಕಂದ್ರೆ ಅಟ್ರಾಕ್ಟಿವ್ ಆಗಿ ಬಯೋನ ಬರೆದುಕೊಡಿ ಅಂದರೆ. ಓಕೆನಾ. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಜೊತೆ ಕೊಲಾಬ್ ಮಾಡಲು ಬ್ರ್ಯಾಂಡ್ಸ್ಗಳಿಗೆ ಏನಾಗುತ್ತೆ, ಈಸಿ ಆಗುತ್ತೆ ಆ್ಯಂಡ್ ಪ್ರೊಫೆಷ್ನಲ್ ಆಗಿ ಕೂಡ ಕಾಣುತ್ತೆ ನಿಮ್ಮ ಐ ಡಿ. ಓಕೆನಾ. ಈಗ ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಕ್ರಿಯೇಟ್ 3 to 5 ಸಿಂಪಲ್ ವೀಡಿಯೋಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಯು ಜಿ ಸಿ ಕ್ರಿಯೇಟರ್ ಅಂತ ಸರ್ಚ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಮನೆಯಲ್ಲೇ ಇರುವಂಥ ಪ್ರಾಡಕ್ಟ್, ಅಂದರೆ ಈಗ ಕ್ರಿಯೇಟ್ ಮಾಡಿದ್ದೇ ನಿಮಗೆ ಬ್ರ್ಯಾಂಡ್ಸ್ಗಳು ಬಂದುಬಿಟ್ಟು ಪ್ರಾಡಕ್ಟ್ಸ್ನ ಕೊಡಲ್ಲ, ವೀಡಿಯೋಸ್ ಮಾಡಿಕೊಡಿ, ಕೊಲಾಬ್ ಮಾಡಿಕೊಡಿ ಅಂತ. ಓಕೆನಾ. ಇಷ್ಟು ಫಸ್ಟು ನಾವೇನು ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನೀವೇ ಕ್ರಿಯೇಟ್ ವೀಡಿಯೋಸ್ನ ಮಾಡಬೇಕು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ. ಈಗ ನಾವೇನು ಬಯೋ ಎಲ್ಲ ಚೇಂಜ್ ಮಾಡಿದ್ವಲ್ವ, ಬಯೋ ಎಲ್ಲ ಚೇಂಜ್ ಮಾಡಾದಮೇಲೆ ಏನು ಮಾಡಬೇಕು, ನಮ್ಮ ಇನ್ಸ್ಟಾದಲ್ಲಿ ನಾವೇ ನಮ್ಮ ಮನೇಲಿರುವಂಥ ಪ್ರಾಡಕ್ಟ್ಸ್ಗಳು, ಇವಾಗ ಬ್ರ್ಯಾಂಡ್ಸ್ ಇರುತ್ತಲ್ವ, ಪಾಂಡ್ಸ್ ಕ್ರೀಮ್ ಆಗಿರ್ಬೋದು, ಇಲ್ಲಿ ತೋರಿಸ್ತಿದೆ ನೋಡಿ, ಮಾಮಾರ್ತಿಂದು ಯಾವುದಾದ್ರೂ ಫೇಸ್ ವಾಶ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತದೇ ಇದೆ, ಲಿಪ್ಸ್ಟಿಕ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಪಾಂಡ್ಸ್ ಪೌಡ್ರ್ ಆಗಿರ್ಬೋದು, ಏನೇ ಆಗಲಿ ಬ್ರ್ಯಾಂಡ್ಗಳಿಂದು ಪ್ರಾಡಕ್ಟ್ಗಳಿರುತ್ತಲ್ಲ, ಇದರಿಂದ ನೀವೇನು ಮಾಡಬೇಕು, ಒಂದು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಈ ರೀತಿ ರಿವ್ಯೂ ವೀಡಿಯೋ. ಈಗ ಎಲ್ಲರೂ ಮನೇಲೂ ಈ ರೀತಿ ಮಾಯ್ಶ್ಚರೈಸರ್ ಅಂತೂ ಇದ್ದೇ ಇರುತ್ತೆ. ಈಗ ಜಸ್ಟ್ ಇವ್ರು ಯಾವ ರೀತಿ ವೀಡಿಯೋ ಮಾಡಿದ್ದಾರೆ ನೋಡಿ ಆ ರೀತಿ ಮಾಡ್ಕೊಳ್ಳೋದು, ಅಥವಾ ಇಲ್ಲಿ ಫೇಸ್ ವಾಶ್ ಇದೆ ನೋಡಿ, ಜಸ್ಟ್ ಇದನ್ನೇ ಈ ರೀತಿ ರಿವ್ಯೂ ತೋರಿಸೋದು, ಅಡ್ವರ್ಟೈಸ್ಮೆಂಟ್ ಮಾಡೋ ರೀತಿ ಒಂದು ರಿವ್ಯೂ ವೀಡಿಯೋನ ಮಾಡೋದು. ಇದು ನಿಮಗೆ ಗೊತ್ತಾಗ್ತಿಲ್ಲ ಅಂದರೂ ನೀವು ನನಗೂ ಕಮೆಂಟ್ ಮಾಡಿ, ನಾನು ಬೇಕಾದರೆ ನಿಮಗೆ ವೀಡಿಯೋಸ್ನ ಮಾಡಿ ತೋರಿಸ್ತೀನಿ, ನೀವು ಯಾವ ರೀತಿ ಪ್ರಾಡಕ್ಟಿಂದು ರಿವ್ಯೂ ವೀಡಿಯೋನ ಮಾಡೋದು ಅಂತ. ಓಕೆನಾ. ಅದನ್ನು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ನಾನು ವೀಡಿಯೋನ ಮಾಡಿ ತೋರಿಸ್ತೀನಿ, ಯಾವ್ಯಾವ ಟೈಪಲ್ಲಿ ಮಾಡ್ಬೋದು, ಯಾವ್ಯಾವ ರೀತಿ ಐಡಿಯಾಸ್ನ ಯೂಸ್ ಮಾಡ್ಕೊಳ್ಬೋದು ಅಂತ. ಓಕೆನಾ. ಈ ರೀತಿ ಎಲ್ಲ ನೀವು ಮಾಡಿಬಿಟ್ಟು ಏನು ಮಾಡಬೇಕು, ನಿಮ್ಮ ಇನ್ಸ್ಟಾದಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಬೇಕು. ಒಂದು 3 to 4 ವೀಡಿಯೋಸ್ಗಳಾದರೂ ನೀವು ಅಪ್ಲೋಡ್ ಮಾಡಿರಬೇಕು ನಿಮ್ಮ ಮನೇಲಿರುವಂಥ ಪ್ರಾಡಕ್ಟ್ಸಿಂದು. ಓಕೆನಾ. ಈಗ ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ ಬೇರೆ ಬ್ರ್ಯಾಂಡ್ಸ್ದು ಪ್ರಾಡಕ್ಟ್ ಇರುತ್ತಲ್ವ, ಇದನ್ನು ನೀವು ರಿವ್ಯೂ ವೀಡಿಯೋನ ಮಾಡಿ ಹಾಕೋದು ಯಾವ ರೀತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಗೆ ಈಗ ಒಂದು ಬ್ರ್ಯಾಂಡ್ ಅಂದರೆ ಎಕ್ಸಾಂಪಲ್ಗೆ ಮಾಮಾರ್ತ್ ಆಗಿರ್ಬೋದು, ಪ್ಲಮ್ ಆಗಿರ್ಬೋದು, ನಿವ್ಯಾ, ಎಲ್ಲ ಬ್ರ್ಯಾಂಡ್ಸ್ದು ಕೊಲಾಬ್ ವೀಡಿಯೋಸ್ನ ನೀವು ಮಾಡ್ಬೋದು. ಲಿಪ್ಸ್ಟಿಕ್ ಆಗಿರ್ಬೋದು, ಏನೇ ಇರಲಿ ನಿಮ್ಮ ಮನೇಲಿ ಅದನ್ನು ತೆಗೆದುಬಿಟ್ಟು ನೀವು ಒಂದು ರಿವ್ಯೂ ವೀಡಿಯೋನ ಮಾಡಿಬಿಟ್ಟು ಹಾಕೋಬೋದು. ಓಕೆನಾ. ಯಾವ ರೀತಿ ಅಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಬೇಕು, ಅದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಏನಾದರೂ ವೀಡಿಯೋಸ್ಗಳನ್ನ ನೋಡಿ. ಇಲ್ಲಾಂದರೆ ಯು ಜಿ ಸಿ ಕ್ರಿಯೇಟರ್ ಅಂತ ಅವ್ರದ್ರಲ್ಲಿ ತುಂಬ ಚೆನ್ನಾಗಿ ಅವ್ರು ಮಾಡಿರ್ತಾರೆ, ಅದೇ ರೀತಿ ನೀವು ಮಾಡಿಬಿಟ್ಟು ವೀಡಿಯೋಸ್ನ ಹಾಕ್ಬೋದು. ಮತ್ತು ನಿಮಗೆ ಇದನ್ನು ವಿತ್ ಫೇಸ್ ಕೂಡ ಮಾಡ್ಬೋದು, ವಿತೌಟ್ ಫೇಸ್ ಕೂಡ ಮಾಡ್ಬೋದು. ನೀವು ಇದಾದಮೇಲೆ ನೀವು ಪ್ರಾಡಕ್ಟ್ ಬಗ್ಗೆ ಟೆಕ್ಸ್ಟನ್ನು ಬರಿಬೇಕಾಗಿರುತ್ತೆ. ಏನಂದರೆ ಈಗ ನಾವು ವೀಡಿಯೋ ಅಂತೂ ಶೂಟ್ ಮಾಡಿ ತೆಗೆದ್ವಿ, ಈಗ ವೀಡಿಯೋ ಶೂಟ್ ಮಾಡಾದಮೇಲೆ ನಾವು ಸಾಂಗನ್ನು ಕೂಡ ಹಾಕ್ಬೋದು, ಇಲ್ಲ ಏನಾದರೂ ಹೇಳ್ತೀವಿ ಆಡಿಯೋನ ಅಂದ್ರೂ ನಮಗೆ ಡಿಸ್ಕ್ರಿಪ್ಷನ್ ಬೇಕಾಗಿರುತ್ತೆ. ಮತ್ತು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದ್ರ ಕೆಳಗಡೆ ನಾವು ಟ್ಯಾಗ್ಸ್, ಟೈಟಲ್ಸ್ ಎಲ್ಲ ಹಾಕೋದಿರುತ್ತಲ್ವ, ಇದನ್ನು ಕೂಡ ನಾವು ಬರಿಬೇಕಾಗಿರುತ್ತೆ. ಈಗ ನಮಗೆ ಜಸ್ಟ್ ವೀಡಿಯೋ ಸಿಕ್ಕಿದ್ರೆ ಅಷ್ಟೇ ಸಾಕಾಗಲ್ಲ, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಬೇಕಲ್ವ, ಅದಕ್ಕೆ ನಾವೇನು ಮಾಡಬೇಕು, ಚಾಟ್ ಜಿ ಪಿ ಟಿಂದು ಹೆಲ್ಪ್ ಕೂಡ ತೊಗೊಳ್ಬೋದು. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಜಸ್ಟ್ ಇಲ್ಲಿಂದ ಬ್ಯಾಕ್ ಹೋಗಿ ಹಾಕ್ಬಿಟ್ಟು ಚಾಟ್ ಜಿ ಪಿ ಟಿ ಏನಿದೆ ಓದ್ಕೊಳ್ಳೋಣ. ಓಕೆನಾ. ಚಾಟ್ ಜಿ ಪಿ ಟಿನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈಗ ನಮ್ಮದು ಗ್ಯಾಲರಿ ಏನಿದೆಯಲ್ವಾ ಅದು ಓಪನ್ ಆಗುತ್ತೆ. ಇಲ್ಲೊಂದು
ಈಗ ನೋಡಿ ನಿಮ್ಮ ಮನೇಲೇ ಇರುವಂಥ ಒಂದು ಪ್ರಾಡಕ್ಟಿಂದು ಫೋಟೋ ತೆಗೆದು ಇಟ್ಕೊಳ್ಳಿ. ಈಗ ಒಂದು ಕ್ರೀಮ್ ಆಗಿರ್ಬೋದು, ನಾನೀಗ ಎಕ್ಸಾಂಪಲ್ಗೆ ಅಂತ ಒಂದು ಇದು ತೊಗೊಂಡಿದ್ದೀನಿ, ಲ್ಯಾಕ್ಮಿದು ಸನ್ಸ್ಕ್ರೀಮ್ ಇದು, ಓಕೆನಾ. ಜಸ್ಟ್ ಇದನ್ನು ತೊಗೊಂಡಿದ್ದೀನಿ ಎಕ್ಸಾಂಪಲಿಗೆ ತೋರಿಸ್ತಿರೋದು. ನೀವು ಇವಾಗ ಏನು ವೀಡಿಯೋ ಮಾಡಿರ್ತೀವಲ್ವ ಈ ಪ್ರಾಡಕ್ಟಿನ ವೀಡಿಯೋ ಮಾಡಿರ್ತೀರಲ್ವ, ಇದೊಂದೇ ಒಂದು ಫೋಟೋನ ತೆಗೆದಿಟ್ಕೊಂಡು ಜಸ್ಟ್ ChatGPT ಹತ್ರ ಇಲ್ಲಿ ಬರ್ಕೊಳ್ಬೇಕು ನೀವೀಗ. ಏನಂತ ಈಸಿಯಾಗಿ ನೀವು ಕನ್ನಡದಲ್ಲೇ ಹೇಳ್ಕೊಳ್ಬೋದು. ಈ ಪ್ರಾಡಕ್ಟ್ದು ಸ್ಕ್ರಿಪ್ಟ್ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಬರೆದು ಕೊಡಿ ಅಂತ ಜಸ್ಟ್ ಈ ರೀತಿ ಕೇಳಿದ್ರೆ ಸಾಕು, ನಿಮಗೆ 3 ಬರೆದು ಕೊಡುತ್ತೆ. ಈಗ ವಿಡಿಯೋ ಮಾಡೋಕ್ಕೆ ನಮಗೆ ಏನು ಸ್ಕ್ರಿಪ್ಟ್ ಬೇಕಲ್ವಾ, ವಿಡಿಯೋದಲ್ಲಿ ನಾವು ಆ ಪ್ರಾಡಕ್ಟ್ ಬಗ್ಗೆ ಏನಾದರೂ ಹೇಳೋಕ್ಕೆ ಸ್ಕ್ರಿಪ್ಟ್ ಬೇಕಂದರೆ ಸ್ಕ್ರಿಪ್ಟ್ ಕೂಡ ಕೊಡುತ್ತೆ ನಮಗೆ. ನೋಡಿ ಇಲ್ಲಿ, ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋದು ಸನ್ ಎಕ್ಸ್ಪ್ಲೋರ್ ಮ್ಯಾಟ್ ಸನ್ಸ್ಕ್ರೀಮ್ ಲೋಷನ್ SPF 50+ PA+++ ಬಗ್ಗೆ ಈ ರೀತಿ ನೀವು ನಿಮ್ಮ ನಾರ್ಮಲ್ ಇದರಲ್ಲೂ ತೊಗೊಳ್ಬೋದು. ಮೇಯ್ನ್ ಇದನ್ನು ತೊಗೊಂಡ್ಬಿಟ್ಟು ನೀವು ಮಾಡ್ಕೊಳ್ಬೋದು, ಓಕೆನಾ. ಇದಾದಮೇಲೆ ಇನ್ನೂ ಬರುತ್ತೆ ಡಿಸ್ಕ್ರಿಪ್ಷನ್. ಈ ಡಿಸ್ಕ್ರಿಪ್ಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವು ಈ ಡಿಸ್ಕ್ರಿಪ್ಷನ್ನ ನಮ್ಮ ವಿಡಿಯೋದಲ್ಲಿ ಬರ್ಕೊಳ್ಬೋದು. ಇದು ಡಿಸ್ಕ್ರಿಪ್ಷನ್ ಇದೆ, ಇಲ್ಲಿ ಹ್ಯಾಶ್ಟ್ಯಾಗ್ಸು ಇದೆ ನೋಡಿ. ಇದಿಷ್ಟು ಇಲ್ಲಿಂದ ಕಾಪಿ ಮಾಡಿಕೊಂಡು ನಾವೇನು ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಲೇ ನಾವಲ್ಲಿ ಇದನ್ನು ಬರೆಯೋದ್ರಿಂದ ನಮ್ಮದು ವೀಡಿಯೋ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ, ಬೇಗನೆ ರೀಚ್ ಜಾಸ್ತಿ ಆಗುತ್ತೆ. ಯಾರಾದರೂ ಈ ರೀತಿ ಸರ್ಚ್ ಮಾಡಿದ ತಕ್ಷಣ ನಮ್ಮ ವೀಡಿಯೋ ಅಲ್ಲಿ ಶೋ ಆಗ್ತಾ ಹೋಗುತ್ತೆ, ಓಕೆನಾ. ಹಾಗಾಗಿ ಶೋ ಆಗ್ತಾ ಬರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಈ ರೀತಿ ಡಿಸ್ಕ್ರಿಪ್ಷನ್ ಇದನ್ನೆಲ್ಲ ನಾವು ಬರೀತಾ ಹೋಗಬೇಕು, ಓಕೆನಾ. ಈಗ ಇದಾದಮೇಲೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, 4th one ಬಂದುಬಿಟ್ಟು ಪೋಸ್ಟ್ ಕನ್ಸಿಸ್ಟೆಂಟ್ಲಿ, ಮೇಕ್ ನ್ಯಾಚುರಲ್ ರಿವ್ಯೂಸ್ 50 to 30 seconds, ಓಕೆನಾ. ಈಗ ಫ್ರೆಂಡ್ಸ್ ಏನಂದರೆ, ನಾವು ಡೈಲಿ 2 to 3 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು, ಓಕೆನಾ. ಈಗ ನಮಗೆ ಬ್ರ್ಯಾಂಡ್ಸು ಪ್ರಾಡಕ್ಟ್ ಕೊಟ್ಟಿಲ್ಲ ಅಂದ್ರೂ, ನಮ್ಮದು ಈಗ ಏನು ಓನ್ ಬ್ರ್ಯಾಂಡ್ಸ್ ಮನೇಲಿರೋ ಪ್ರಾಡಕ್ಟ್ಸ್ಗಳಿರುತ್ತಲ್ವ ಬ್ರ್ಯಾಂಡ್ಸಿಂದು, ಇದರಿಂದೇ ನಾವು ವೀಡಿಯೋಸ್ಗಳನ್ನ ಈ ರೀತಿ ತೆಗೆದು ಹಾಕ್ತಾ ಹೋಗಬೇಕು. ಒಂದು 4 to 5 ವೀಡಿಯೋಸ್ನು ನಿಮ್ಮ ಇನ್ಸ್ಟಾ ಐಡಿಯಲ್ಲಿ ಅಪ್ಲೋಡ್ ಆಗಿರಬೇಕು, 4 to 5 ವೀಡಿಯೋಸ್ಗಳು, ಓಕೆನಾ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಸ್ಟಾಪ್ ಮಾಡಬಾರ್ದು. ಇದನ್ನು ಸ್ಟಾಪ್ ಮಾಡ್ದಲೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದಂಗೆ 1 ವೀಕ್ ಮಾಡಿದರೆ ಸಾಕು, ನಾವು ಬೇಗನೆ ನಿಮಗೆ ಏನಾಗುತ್ತೆ, ರೀಚ್ ಕೂಡ ಸಿಗುತ್ತೆ. ಇಲ್ಲಾಂದರೆ ಬ್ರ್ಯಾಂಡ್ಸ್ ನಿಮಗೆ ಕೊಲಾಬ್ಗೆ ಅಂತ ಕಾಂಟ್ಯಾಕ್ಟ್ ಕೂಡ ಮಾಡುತ್ತೆ. ಆ್ಯಂಡ್ ನೀವು ಯಾವುದೇ ಪ್ರಾಡಕ್ಟ್ನ ರಿವ್ಯೂ ಮಾಡೋಕ್ಕೆ ಹೋದ್ರೂ ನ್ಯಾಚುರಲ್ ರಿವ್ಯೂನ ಕೊಡಿ, ಓವರ್ ರಿವ್ಯೂನ ಕೊಡೋಕ್ಕೆ ಹೋಗಬೇಡಿ, ಓಕೆನಾ. ಓವರ್ ರಿವ್ಯೂನ ಕೊಟ್ಟರೆ ವ್ಯೂವರ್ಸ್ ನಿಮ್ಮ ವೀಡಿಯೋಸ್ನ ಸ್ಕಿಪ್ ಮಾಡ್ತಾರೆ. ನೀವು ಎಷ್ಟು ನ್ಯಾಚುರಲ್ ಆಗಿ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತಿದ್ರು ಕೂಡ ಅಷ್ಟು ಬೇಗ ನಿಮಗೆ ಏನಾಗೋಲ್ಲ, ರೀಚ್ ಕೂಡ ಸಿಗಲ್ಲ, ಅಕೌಂಟ್ ರೀಚ್ ಕೂಡ ನಿಮ್ಮದು ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಬ್ರ್ಯಾಂಡ್ಸ್ ಕೂಡ ನಿಮಗೆ ಕೊಲಾಬನ್ನು ಮಾಡ್ತಾರೆ. ಏನಕ್ಕೆ ನೀವು ರಿವ್ಯೂನ ಕರೆಕ್ಟಾಗಿ ಮಾಡಿ, ಪ್ರಾಡಕ್ಟ್ ಹೆಂಗಿದೆ ಹೇಳಿ, ನ್ಯಾಚುರಲ್ ಆಗಿ ಇಷ್ಟು ಕ್ವಾಲಿಟಿ ಚೆನ್ನಾಗಿದೆ, ಇಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ, ಈ ಪ್ರಾಡಕ್ಟಿಂದ ಇಷ್ಟ ಆಯಿತು ನನಗೆ, ಈ ಕ್ವಾಲಿಟೀಸ್ಗಳು ಇಷ್ಟ ಆಗಿಲ್ಲ ಅಂತೆಲ್ಲ ನೀವು ಡೈರೆಕ್ಟಾಗಿ ಹೇಳಬೇಕು, ಓಕೆನಾ. ಈ ರೀತಿ ಡೈರೆಕ್ಟಾಗಿ ಹೇಳೋದ್ರಿಂದನೇ ನಿಮ್ಮದು ಪ್ರಾಡಕ್ಟನ್ನು ಏನು ಮಾಡುತ್ತೆ, ಬ್ರ್ಯಾಂಡ್ಸ್ಗಳು ಕೂಡ ನಿಮ್ಮ ವೀಡಿಯೋಸ್ಗಳನ್ನ ನೋಡುತ್ತೆ. ಇವರು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ಬ್ರ್ಯಾಂಡ್ಸ್ಗಳು ಕೊಡುತ್ತೆ. ಈಗ ಬರುತ್ತೆ ಏನಂದರೆ, ಬ್ರ್ಯಾಂಡ್ಸ್ಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕ ಇನ್ಸ್ಟಾದಲ್ಲಿ ನಮಗೆ ಬ್ರ್ಯಾಂಡ್ಸೇ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡುತ್ತಾ ಅಂತ ಇಲ್ಲ. ಈಗ ಲಾಸ್ಟ್ನೇದು ಏನಿದೆ ಅಲ್ವಾ, ಇದು ಬಂದುಬಿಟ್ಟು ನಾವು ಬ್ರ್ಯಾಂಡ್ಸನ್ನು ಯಾವ ರೀತಿ ಅಪ್ರೋಚ್ ಮಾಡೋದು, ಬ್ರ್ಯಾಂಡ್ಸ್ ನಮಗೆ ಎಲ್ಲಿ ಸಿಗುತ್ತೆ ಏನು ಅನ್ನೋದನ್ನ ಲಾಸ್ಟ್ನೇದು. ಇವಾಗೇನು 4 to 5 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ ಇನ್ಸ್ಟಾದಲ್ಲಿ, ಆ ರೀತಿ ಅಪ್ಲೋಡ್ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಾವು ಇವಾಗ ಏನು ಮಾಡಬೇಕು, ಮೇನ್ ಟಾಪಿಕ್ ಏನು ಅನ್ನೋದನ್ನ 5th ಒನ್ನಲ್ಲಿ ಹೇಳ್ತೀನಿ, ಓಕೆನಾ. ಇನ್ನು ಲಾಸ್ಟ್ 5th ಒನ್ ಟಾಪಿಕ್ ಏನಪ್ಪ ಅಂದರೆ, ಟ್ಯಾಗ್ ಬ್ರ್ಯಾಂಡ್ಸ್ ಆ್ಯಂಡ್ DM ದೆಮ್, ಸೆಂಡ್ ಆ ಸಿಂಪಲ್ ಮೆಸೇಜ್ ಲೈಕ್ ಅಂತ ಇದೆ, ಓಕೆನಾ. ಈಗ ನಾವೇನು ಮಾಡಬೇಕು, ಬ್ರ್ಯಾಂಡ್ಸ್ಗಳಿಗೆ ಹೋಗ್ಬಿಟ್ಟು ನಾವು ಮೆಸೇಜ್ಗಳನ್ನು ಮಾಡ್ತಾ ಹೋಗಬೇಕು. ಬ್ರ್ಯಾಂಡ್ಸ್ಗೆ ಹೋಗ್ಬಿಟ್ಟು ನಾವು ಈ ರೀತಿ ಮೆಸೇಜ್ ಮಾಡಬೇಕು, ನಾವು ಈ ರೀತಿ UGC ಕ್ರಿಯೇಟರ್, ನಾವು ಈ ರೀತಿ ವೀಡಿಯೋಸ್ನ ಮಾಡ್ತೀವಿ, ಈ ರೀತಿ ರಿವ್ಯೂ ವಿಡಿಯೋನ ಮಾಡ್ತೀವಿ, ನಮಗೆ ಪ್ರಾಡಕ್ಟ್ನ ಕೊಡಿ ಅನ್ನೋದು ನಾವೊಂದು ರಿವ್ಯೂ ವಿಡಿಯೋನ ಮಾಡಬೇಕಲ್ವಾ. ಇದಕ್ಕೆ ಅಂತ ನಾನು ಇಲ್ಲೊಂದು ಸ್ಕ್ರೀನ್ ಹಾಕ್ತೀನಿ ನೋಡಿ, ನಿಮಗೆ ಟೆಕ್ಸ್ಟ್ ಏನನ್ನು ನೀವು ಟೈಪ್ ಮಾಡಿ ಕಳಿಸ್ಬೇಕಂತ. ಜಸ್ಟ್ ಇಲ್ಲಿ ಟೈಪ್ ಮಾಡಬೇಕು, ಹಾಯ್ ಐ ಆಮ್ UGC ಕ್ರಿಯೇಟರ್, ಐ ವಿಲ್ ಲವ್ ಟು ಕ್ರಿಯೇಟ್ ಕಂಟೆಂಟ್ ಫಾರ್ ಯುವರ್ ಬ್ರ್ಯಾಂಡ್ ಅಂತ ಹಾಕಬೇಕು. ಜಸ್ಟ್ ಇಷ್ಟು ಹಾಕಿದ್ರೆ ಸಾಕು, ಓಕೆನಾ. ಇವಾಗ ನಾವು ಇದಿಷ್ಟನ್ನು ಟೈಪ್ ಮಾಡಿಬಿಟ್ಟು ಯಾವ ರೀತಿ UGC ಬ್ರ್ಯಾಂಡ್ಸ್ಗಳಿಗೆ ನಾವು ಕಳಿಸೋದು ಅಂತ ಹೇಳ್ಕೊಡ್ತೀನಿ, ಓಕೆನಾ ಫ್ರೆಂಡ್ಸ್. ಫ್ರೀಯಾಗಿ ಪ್ರಾಡಕ್ಟ್ನ ಹೇಗೆ ತಗೊಳ್ಳೋದು ಹಾಗೂ ಬ್ರ್ಯಾಂಡ್ಸ್ನ ಹೇಗೆ ಅಪ್ರೋಚ್ ಮಾಡೋದು ಅಂತ ಇವಾಗ ನೋಡೋಣ. ಇನ್ಸ್ಟಾನ ಓಪನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ನಾವು ಇವಾಗ ಏನು ಮಾಡ್ತೀವಿ, ಇಲ್ಲಿ ಸರ್ಚ್ ಮಾಡ್ತೀವಲ್ವ, ಈ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡ್ಕೊಳ್ಳೋಣ. ಸರ್ಚ್ ಮಾಡಿಕೊಂಡು ನಾನಿಲ್ಲಿ ಏನು ಮಾಡ್ತೀನಿ, ಯಾವುದೊಂದು ಬ್ರ್ಯಾಂಡನ್ನು ತೊಗೊಳ್ತೀನಿ. ನೀವು ಇದೇ ಬ್ರ್ಯಾಂಡ್ ತೊಗೊಳ್ಬೇಕಂತಿಲ್ಲ, ನಿಮಗೆ ಇಷ್ಟ ಬಂದಂಥ ಬ್ರ್ಯಾಂಡ್ನ ನೀವು ತೊಗೊಳ್ಬೋದು. ನಾನಿಲ್ಲಿ ಏನು ಮಾಡ್ತೀನಿ, ಜಸ್ಟು ಡಾಟ್ ಆ್ಯಂಡ್ ಕೀದು ತೊಗೊಳ್ತೀನಿ, ಓಕೆನಾ. ಒಂದು ನಿಮಿಷ, ಡಾಟ್ ಆ್ಯಂಡ್
ಬ್ರ್ಯಾಂಡ್ ಕೂಡ ತೊಗೊಳ್ಬೋದು. ನಾನೀಗ ಬಂದುಬಿಟ್ಟು ಎಕ್ಸಾಂಪಲ್ಗೆ ಈ ಬ್ರ್ಯಾಂಡನ್ನು ತೋರಿಸ್ತಾ ಇದ್ದೀನಿ. ಜಸ್ಟ್ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದು ಇವರ ID ಬಂದುಬಿಟ್ಟು ಈಗ ಇಲ್ಲಿಂದ ಫಾಲೋ ಮಾಡ್ಕೊಳ್ಳೋಣ. ಇದೇ ರೀತಿ ನಿಮಗೆ ಬೇರೆ ಬೇರೆ ID ಬೇಕಂದ್ರೂ ಇದೇ ರೀತಿ ಬ್ರ್ಯಾಂಡ್ಸ್ಗಳದ್ದು ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಎಲ್ಲದನ್ನೂ ಒಂದರಲ್ಲೇ ಹೇಳ್ಕೊಡೋಕೆ ಹೋದರೆ ವೀಡಿಯೋ ತುಂಬ ಲೆಂತಿ ಕೂಡ ಆಗುತ್ತೆ, ನಿಮಗೆ ಕನ್ಫ್ಯೂಸ್ ಕೂಡ ಆಗೋಕ್ಕೆ ಹೋಗುತ್ತೆ. ಹಾಗಾಗಿ ಇದರಲ್ಲಿ ನಾನು ಎಲ್ಲದನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬ್ರ್ಯಾಂಡ್ ಯಾವುದಾದ್ರೂ ಒಂದು ಬ್ರ್ಯಾಂಡಿಗೆ ನಾವು ಯಾವ ರೀತಿ ಮೆಸೇಜ್ ಮಾಡೋದು, ಯಾವ ರೀತಿ ನಾವು ಬ್ರ್ಯಾಂಡ್ ಹತ್ರ ಇದನ್ನು ತೊಗೊಳ್ಳೋದು, ಫಾರ್ಮನ್ನು ತೊಗೊಳ್ಳೋದು ಯಾವ ರೀತಿ ಅನ್ನೋದು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಒಂದು 10 ಬ್ರ್ಯಾಂಡನ್ನು ಹೇಳ್ಕೊಡ್ತೀನಿ. ನೀವು ಯಾವ ರೀತಿ ಫಾರ್ಮ್ ಫಿಲ್ ಮಾಡಿ ಅವರಿಗೂ ಕೂಡ ಕೇಳೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಈಗ ಬಂದುಬಿಟ್ಟು ನಾನು ಜಸ್ಟ್ ಈಗ ಅವ್ರ ID ಫಾಲೋ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮೆಸೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಆವಾಗಲೇ ತೋರಿಸಿದ್ನಲ್ವ ನಿಮಗೆ ಯಾವ ರೀತಿ ನಾವು ಮೆಸೇಜ್ ಮಾಡಬೇಕು ಅಂತ, ಅದನ್ನು ಜಸ್ಟ್ ಇಲ್ಲಿ ನಾವು ಸೆಂಡ್ ಮಾಡೋಣ. ಇಲ್ಲಿ ಸೆಂಡ್ ಮಾಡಿದ್ದು ಜಸ್ಟ್ ಸ್ವಲ್ಪ ಹೊತ್ತಿಗೆ ನಮಗೆ ಏನಾಗುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ. ಈಗ ನೋಡಿ ನಾನು ಸೆಂಡ್ ಮಾಡಿ ಜಸ್ಟ್ ಸೆಕೆಂಡಲ್ಲಿ ಹೆಲೋ ದೇರ್, ವೆಲ್ಕಮ್ ಟು ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್, ಯುವರ್ ಸ್ಕಿನ್ ಹ್ಯಾಪಿ ಪ್ಲೇಸ್, ವಿ ಆರ್ ದಿಸ್ ಸ್ಕಿನ್ ಕೇರ್ ಅಂತೆಲ್ಲ ಬಂದಿದೆ. ಓಕೆನಾ, ಇಲ್ಲಿ ಬರೆದು ಕಳಿಸಿದ್ದಾರೆ. ಇವಾಗ ನಾವಿಲ್ಲಿ ನೋಡಿ ನಮಗೆ ಥ್ಯಾಂಕ್ ಯು ಫಾರ್ ವೆರಿ ಇಂಟ್ರೆಸ್ಟಿಂಗ್ ವರ್ಕಿಂಗ್ ವಿತ್ ಅಸ್, ಪ್ಲೀಸ್ ಫಾಲೋ ದ 2-step ಪ್ರೊಸೆಸಿಂಗ್ ಅಪ್ಲೈ ಟು ಯು ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಬಂದಿದೆ. ಓಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅವ್ರು ನಮಗೆ ಏನು ಮಾಡುತ್ತೆ ಇದನ್ನು ಕೊಡ್ತಾರೆ, ಕಳಿಸ್ಕೊಡ್ತಾರೆ ನಮಗೆ ಫಾರ್ಮನ್ನು. ಈಗ ಇದನ್ನು ಫಿಲ್ ಈಗ ಫಾರ್ಮನ್ನು ನಮಗೆ ಅವರು ಕಳಿಸ್ಕೊಡ್ತಾರೆ. ಅದನ್ನು ಯಾವ ರೀತಿ ಫಿಲ್ ಮಾಡೋದಂತನೂ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ, ಈಗ ನಾನು ಒಂದು ಬ್ರ್ಯಾಂಡ್ ಕಡೆಯಿಂದ ನೋಡಿದೆ, ಅದರಲ್ಲಿ ಮೆಸೇಜ್ ಬಂದಿಲ್ಲ. ಅದಕ್ಕೆ ಇನ್ನೊಂದನ್ನು ನಿಮಗೆ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಅಕ್ವಾಲಾಜಿಕ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಸರ್ಚ್ ಬರಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡ್ಕೊಂಡಾದ್ಮೇಲೆ ಇವ್ರ ID ಓಪನ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಫಾಲೋ ಮಾಡಾದ್ಮೇಲೆ ಇಲ್ಲಿ ಮೆಸೇಜ್ ಅಂತ ಏನಿದೆಯಲ್ವ, ಇಲ್ಲಿ ಬಂದುಬಿಟ್ಟು ನಾವೇನು ಮಾಡೋಣ, ಪೇಸ್ಟ್ ಮಾಡೋಣ ನಮ್ಮ ಮೆಸೇಜನ್ನು. ಪೇಸ್ಟ್ ಮಾಡಿಬಿಟ್ಟು ಈ ರೀತಿ ಸೆಂಡ್ ಮಾಡೋಣ. ಸೆಂಡ್ ಮಾಡಿದ್ದು ನಮ್ಮ ಮೆಸೇಜ್ನ ಜಸ್ಟ್ ಸೆಕೆಂಡಲ್ಲಿ ಸ್ವಲ್ಪ ಹೊತ್ತಲ್ಲಿ ನಮಗೇನು ಮಾಡುತ್ತೆ, ಇದು ನಮಗೇನು ಮಾಡುತ್ತೆ, ಫಾರ್ಮನ್ನು ಕಳಿಸ್ಕೊಡ್ತಾರೆ. ಓಕೆನಾ, ಹಾಯ್ ಐ ಆಮ್ UGC ಕ್ರಿಯೇಟರ್ ಅಂತ ಹೇಳ್ಬಿಟ್ಟು ಎಲ್ಲ ಕಳಿಸಿ ಕೊಟ್ಟಿದ್ದೀನಿ ನಾನು. ಇವಾಗ ನೋಡಿ ನಮಗೆ ಜಸ್ಟ್ ಸೆಕೆಂಡಲ್ಲಿ ನಮಗೆ ಫಾರ್ಮನ್ನು ಕೊಟ್ಟಿದ್ದಾರೆ. ಈಗ ಒಂದು ಕಡೆ ನೀವು ಈ ರೀತಿ ಮೆಸೇಜ್ ಹಾಕಿದ್ದೆ ನಿಮಗೆ ಫಾರ್ಮ್ ಕಳಿಸಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೀವೇನು ಮಾಡಬೇಕು, ಮತ್ತೆ ಈ ರೀತಿ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಿಗೂ ಮಾಡೋಕ್ಕೆ ಹೋಗಿ. ಓಕೆನಾ, ಈಗ ಮಾಡಿದಾಗ ನಮಗೆ ಈ ರೀತಿ ಒಂದು ಫಾರ್ಮನ್ನು ಕಳಿಸಿದ್ದಾರೆ. ಈಗ ಈ ಫಾರ್ಮನ್ನು ಫಿಲ್ ಮಾಡಬೇಕು. ಜಸ್ಟ್ ಈಗ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಈ ಫಾರ್ಮಲ್ಲಿ ಏನೆಲ್ಲ ಇದೆ ಅಂದರೆ ಜಸ್ಟ್ ಈಗ ನೋಡಿ ಈಗ ನಾನಿಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಅದನ್ನು ಫಾರ್ಮ್ ಏನಿತ್ತಲ್ವ ಫಾರ್ಮ್ನ ಓಪನ್ ಮಾಡ್ಕೊಂಡಾದಮೇಲೆ ಜಸ್ಟ್ ಈಗ ಇಲ್ಲಿ ಏನಿರುತ್ತೆ ಇಮೇಲ್ ಅಂತ ಇದೆ. ಇಮೇಲ್ನ ನೀವು ಇಲ್ಲಿ ಕೊಡ್ಬೋದು. ನಿಮ್ಮ ಇಮೇಲ್ ಇಲ್ಲಿ ಶೋ ಆಗ್ತಿದೆ ನೋಡಿ, ಈ ಇಮೇಲ್ನ ಕೊಡ್ಬೋದು. ಫುಲ್ ನೇಮನ್ನು ಕೊಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಇಲ್ಲಿ ನಿಮ್ಮ ನೇಮನ್ನು ಕೊಟ್ಕೊಳ್ಳಿ. ನಾನು ಇವಾಗ ನನ್ನ ಹೆಸರು ಸಾನ್ಯಾ ಎರಡನ್ನೂ ಕೊಡ್ತೀನಿ. ಓಕೆನಾ, ಸಾನ್ಯಾ ಅಂತ ಕೊಟ್ಟಾದಮೇಲೆ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಓನ್ ನಂಬರ್ ಏನಿದೆ ಅದನ್ನೇ ಕೊಡಬೇಕು. ಓಕೆನಾ, ನೀವು ಇಲ್ಲಿ ಓನ್ ನಂಬರ್ನೇ ಕೊಟ್ಬಿಟ್ಟು ಅದಾದಮೇಲೆ ಇಲ್ಲಿ ಜೆಂಡರ್ ನೀವು ಮೇಲ್ ಫೀಮೇಲ್ನ ಕೊಡಿ. ಏಜ್ ಏನಿದೆಯಲ್ವ ನಿಮ್ಮದು ಕರೆಕ್ಟ್ ಏಜನ್ನು ಕೊಡಿ, ಅಥವಾ ಡೇಟ್ ಆಫ್ ಬರ್ತನ್ನು ಕೂಡ ಕೊಡ್ಬೋದು. 1997 ಕೊಡ್ತಾ ಇದ್ದೀನಿ. ಇದಾದಮೇಲೆ ಕಾಂಟ್ಯಾಕ್ಟ್ ಇಮೇಲ್, ನಿಮ್ಮ ಇಮೇಲ್ ಅಡ್ರೆಸ್ ಏನಿರುತ್ತಲ್ವ ಅದನ್ನು ಕೊಡಿ. ಇಮೇಲ್ ಅಡ್ರೆಸ್ ಅಂದರೆ ನಿಮ್ಮ ಇಮೇಲ್ಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ, ನಂಬರ್ ಆಫ್ ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ನೀವು ಕೊಡ್ಬೋದು. ಓಕೆನಾ, ಈಗ ಒಂದು 1000 ಇದ್ದರೆ 1000 ಕೊಡಿ, 100 ಇದ್ದರೆ 100 ಕೊಡಿ, ನಿಮಗೆ ಎಷ್ಟಿದೆ ಅಷ್ಟನ್ನೇ ಕೊಡಿ. ಓಕೆನಾ, ಇನ್ಸ್ಟಾಗ್ರಾಮ್ ID ಆರ್ ಪ್ರೊಫೈಲ್ ಲಿಂಕ್ ಅಂತ ಇದೆ, ಇದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ. ID ಯಾವ ರೀತಿ ನೀವು ಇಲ್ಲಿಗೆ ಪೇಸ್ಟ್ ಮಾಡೋದು ಅಂತ. ಓಕೆನಾ, ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಆಫ್ ಯುವರ್ ಯೂಟ್ಯೂಬ್ ಚಾನಲ್ ಅಂತ ಇದೆ, ಇದನ್ನು ಬೇಕಾದರೂ ನೀವು ಕೊಡ್ಬೋದು. ಓಕೆನಾ, ನಾನು ಒಂದು 1500 ಕೊಡ್ತಾ ಇದ್ದೀನಿ. ಲಿಂಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಅಂತ ಇದೆ, ಯೂಟ್ಯೂಬ್ ಚಾನಲಿಂದು ಲಿಂಕ್ ಏನಿದೆ ಅಲ್ವಾ ಅದನ್ನು ಕೂಡ ಇಲ್ಲಿಗೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದಮೇಲೆ ಯುವರ್ ನೀಚ್ ಟಾರ್ಗೆಟ್ ಆಡಿಯನ್ಸ್ ಅಂತ ಇದೆ, ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಕೊಡ್ಬೋದು. ಓಕೆನಾ, ಈಗ ಸ್ಕಿನ್ ಕೇರ್ ಓನ್ಲಿ, ಮೇಕಪ್ ಓನ್ಲಿ, ಸ್ಕಿನ್ ಕೇರ್ ಪ್ಲಸ್ ಮೇಕಪ್ ಎರಡನ್ನೂ ಇಷ್ಟನ್ನು ಕೊಡ್ಬೋದು. ನೀವು ನಿಮ್ದು ಯಾವುದಿದೆ, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ನೀವು ಕೊಟ್ಕೊಳ್ಬೋದು ಇಲ್ಲಿ. ಓಕೆನಾ, ಇದಾದಮೇಲೆ ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ಇದೆ, ಯುವರ್ ಆನ್ಸರ್ ಕನ್ನಡ, ಇಂಗ್ಲೀಷ್ ಯಾವ್ದು ಕೊಡ್ತೀರಾ, ಹಿಂದಿ ಯಾವುದಾದ್ರೂ ಕೊಡ್ಬೋದು. ಸ್ಟೇಟ್ ಏನಿದೆ ನಿಮ್ಮದು ಸ್ಟೇಟನ್ನು ಕೊಟ್ಕೊಳ್ಳಿ ಇಲ್ಲಿ. ಓಕೆನಾ, ನಿಮ್ಮ ಸ್ಟೇಟನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಕರ್ನಾಟಕ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಸಿಟಿ ನಿಮ್ಮದು ಯಾವುದಿದೆ ಅದನ್ನು ಕೊಟ್ಕೊಳ್ಳಿ. ಚಿಕ್ಕಮಂಗ್ಳೂರು ಕೊಡ್ತೀನಿ ನಾನು, ಚಿಕ್ಕಮಂಗ್ಳೂರು. ಇದೆಲ್ಲ ಆದಮೇಲೆ ಈಗ ಜಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಎಲ್ಲದನ್ನೂ ಕ್ಲಿಯರಾಗಿ ಬರ್ದಾದ್ಮೇಲೆ ಏನು ಮಾಡಿ, ನೀವು ಇಲ್ಲಿ ಜಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಿಷ್ಟು ಫಾರ್ಮ್ ಫಿಲ್ ಮಾಡೋದಾಗಿರುತ್ತೆ. ಓಕೆನಾ, ಈ ಎಲ್ಲ ಡೀಟೇಲ್ಸ್ನು ಕೊಟ್ಟಾದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು. ಇಷ್ಟು ನಮ್ಮದು ಫಾರ್ಮ್ ಫಿಲ್ ಮಾಡೋದಾಗಿರುತ್ತೆ. ಓಕೆನಾ,
ಎಲ್ಲ ಆದಮೇಲೆ ನೆಕ್ಸ್ಟ್ ಇವ್ರು ನಿಮಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಮೇಲ್ ಕೂಡ ಕಳಿಸ್ತಾರೆ. ನಾವು ಇವಾಗ ಏನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಲ್ವಾ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮಗೇನು ಮಾಡ್ತಾರೆ ಅವರು ಮೇಲನ್ನು ಕಳಿಸ್ತಾರೆ. ನೆಕ್ಸ್ಟ್ ಇವಾಗ ನಿಮಗೆ ಮೇಲಲ್ಲಿ ಬರುತ್ತೆ ಈ ರೀತಿ ಪ್ರಾಡಕ್ಟ್ಸ್ನ ಕಳಿಸ್ತೀವಿ ಅಂತೆಲ್ಲ ಹೇಳಿಬಿಟ್ಟು ಅವರು ಮೇಲ್ ಮಾಡ್ತಾರೆ. ಮೇಲ್ನ ನಾವು ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ, ಓಕೆನಾ. ಹಾಗೆ ಇನ್ನು ನೆಕ್ಸ್ಟ್ ನಿಮ್ಮ ಇನ್ಸ್ಟಾನ ಲಿಂಕ್ ಹೇಗೆ ಮಾಡೋದಂದರೆ ನೋಡಿ, ಈಗ ಇನ್ಸ್ಟಾನ ಯಾವ ರೀತಿ ಲಿಂಕ್ ಮಾಡೋದಂತ ಆಮೇಲೆ ಹೇಳ್ತೀನಿ ಅಂದೆ ಅಲ್ವಾ. ಜಸ್ಟ್ ಈ ರೀತಿ ಹೋಗ್ಬಿಟ್ಟು ಇಲ್ಲಿ ಶೇರ್ ಪ್ರೊಫೈಲ್ ಅಂತ ಏನಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಮಗೆ ಏನು ಲಿಂಕನ್ನು ಕೇಳಿತ್ತಲ್ವಾ ಇನ್ಸ್ಟಾ ಲಿಂಕ್, ಅಲ್ಲಿಗೆ ಬಂದುಬಿಟ್ಟು ಪೇಸ್ಟ್ ಮಾಡೋದು. ಸೇಮ್ ಇದೇ ರೀತಿ ಯೂಟ್ಯೂಬ್ ಲಿಂಕನ್ನು ಕೂಡ ನೀವು ಅಲ್ಲಿಗೆ ಲಿಂಕನ್ನು ಮಾಡ್ಬೋದು, ಓಕೆನಾ. ಇವಾಗ ಬಂದುಬಿಟ್ಟು ನಮ್ಮದು ಇನ್ಸ್ಟಾ ಕೂಡ ನಾವು ಕಾಪಿ ಪೇಸ್ಟ್ ಮಾಡಿ ಆಯಿತು. ಇವಾಗ ಬಂದುಬಿಟ್ಟು ನಮ್ದು ಏನಾಗಿದೆ, ಯು ಜಿ ಸಿಯಲ್ಲಿ ನಾವು ಫಾರ್ಮ್ ಫಿಲ್ ಮಾಡಾಗಿದೆ. ಯು ಜಿ ಸಿಗೆ ನಮ್ಮ ಇನ್ಸ್ಟಾನ ಕೂಡ ಲಿಂಕ್ ಮಾಡಾಗಿದೆ. ಈಗ ನಮಗೆ ಮೇಲ್ಸ್ಗಳು ಬರೋ ತನಕ ನಾವು ವೆಯ್ಟ್ ಮಾಡಬೇಕಷ್ಟೇ, ಬಿಟ್ಟರೆ ಬಾಕಿ ನಮಗೆ ಇನ್ನು ಏನು ಮಾಡಬೇಕು, ನಾವು ಇದೇ ರೀತಿ ಬ್ರ್ಯಾಂಡ್ಸ್ಗಳಿಗೆ ಫಾರ್ಮ್ಗಳನ್ನು ನಾವು ಬರಿತಾ ಹೋಗಬೇಕು. ಇವಾಗ ನಾನು ಏನು ತೋರಿಸಿದ್ನಲ್ವ, ಜಸ್ಟ್ ಇದೇ ರೀತಿ ನೀವು ಮೆಸೇಜನ್ನು ಹಾಕಿಬಿಟ್ಟು ಇದೇ ರೀತಿ ಫಾರ್ಮ್ಗಳನ್ನ ಫಿಲ್ ಮಾಡ್ತಾ ಹೋಗಬೇಕು. ನಿಮಗೆ ಮೇಲ್ಗಳು ಬರ್ತಾ ಹೋಗುತ್ತೆ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಬರ್ತಾ ಹೋಗುತ್ತೆ, ಓಕೆನಾ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಯು ಜಿ ಸಿ ಕ್ರಿಯೇಟರ್ ಆಗೋದು ನಾವು, ಮತ್ತು ಫಾರ್ಮ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ಇದಿಷ್ಟು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಅರ್ಥ ಆಗಿಲ್ಲ, ಡೌಟ್ಸು ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನಿಮಗೆ ಇನ್ನು ನೆಕ್ಸ್ಟ್ ನಿಮಗೆ ಏನಾದರೂ ಬ್ರ್ಯಾಂಡ್ಗಳು ಏನಾದರೂ ಬೇಕು ಅನ್ನೋದಾದರೂ ಹೇಳಿ, ನಾನು ನಿಮಗೆ ವೀಡಿಯೋನ ಮಾಡಿ ಹೇಳ್ಕೊಡ್ತೀನಿ, ಓಕೆನಾ. ಬ್ರ್ಯಾಂಡ್ಗಳ ನೇಮ್ನ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ ಫ್ರೆಂಡ್ಸ್. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.